ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿಶಾ ಚಂದ್ರ. ಇದು ನನ್ನ ಚಾನೆಲ್ ಕನ್ನಡ ಮಾಮ್ ಟಾಕ್ಸ್. ಇವತ್ತು ಬೆಳಗ್ಗೆನೆ ವ್ಲಾಗ್ನ ಶುರು ಮಾಡಿದ್ದೀನಿ. ಚಳಿ ಅಂತೂ ತಡೆಯೋಕ್ಕಾಗ್ತಾಯಿಲ್ಲ. ಬೆಂಗಳೂರಲ್ಲಿ ಕೇಳಲೇಬೇಡಿ, ಅಷ್ಟು ಚಳಿ ಇದೆ. ದಿವ್ಯತ್ನ ಏಳಿಸ್ಬೇಕು, ಹೆಪ್ಸಿ ಈಗ ಸ್ಕೂಲಿಗೆ ಕಳಿಸ್ಬೇಕು ಬೆಳಗ್ಗೆನೆ. ಬನ್ನಿ ಅದನ್ನು ಮಾಡ್ತಾ ಕಂಟಿನ್ಯೂ ಮಾಡೋಣ ವ್ಲಾಗ್ನ. ತುಂಬ ಜನ ಕೇಳ್ತಾರೆ ದಿವ್ಯತನ್ನ ಇದನ್ನು ತೋರಿಸಿ ಒಂದು ರೂಟೀನ್ ಅಂತ. ಕಂಪ್ಲೀಟ್ ತೋರ್ಸೋಕ್ಕಾಗುತ್ತೋ ಗೊತ್ತಿಲ್ಲ, ಬಟ್ ಸ್ವಲ್ಪ ಆದ್ರೂ ನಿಮಗೆ ತೋರಿಸ್ತೀನಿ ಇವತ್ತು. ದಿವ್ಯತ್ತು ಮತ್ತು ಇವರು ಇಬ್ಬರು ಇನ್ನೂ ಮಲಗಿದ್ದಾರೆ. ಎಬ್ಸಿ ಅವನನ್ನು ಬೆಳಗ್ಗೆ ಹೊತ್ತು ಎಬ್ದೋಳ್ಸೋಕ್ಕೆ ಹೋದಾಗ, ಅಂದರೆ ತುಂಬ ಚಳಿ ಇದೆ ಅಲ್ವಾ, ಸ್ವಲ್ಪ ಅಲ್ಲ ಜಾಸ್ತಿನೇ ಹಠ ಮಾಡ್ತಾನೆ ಈ ನಡುವೆ ಎದ್ದೋಳಕ್ಕೆ. चला के जाओ, इधर उठाओ मत, चला के जाओ ना, चल के जाओ. ಇವರು ಯಾವಾಗಲೂ ಎತ್ಕೋಬೇಡ ಅಂತ ಹೇಳ್ತಾರೆ, ಯಾಕಂದರೆ ನನಗೆ ಮತ್ತೇನಾದ್ರು ಪೇಯ್ನ್ ಜಾಸ್ತಿ ಆಗುತ್ತೆ ಅಂತ. ಬಟ್ ಇವನು ಕೇಳಲ್ಲ, ತುಂಬ ಹಠ ಮಾಡ್ತಾನೆ ಕೆಳಗಡೆ ಹೋಗೋಕ್ಕೆ. ಅದಕ್ಕೆ ಎತ್ಕೊಂಡೇ ಬರಬೇಕು ಅವನನ್ನು. ಬಂದು ಈಗ ಮಲಗಿಸಿದ್ದೀನಿ. ಮಲಗಿಸಾದ್ಮೇಲೆ ಏನಂದರೆ ರಾತ್ರಿ ಹೊತ್ತೆಲ್ಲ ಅದು ಇದು ಆಟ ಸಾಮಾನುಗಳೆಲ್ಲ ಅಲ್ಲಿ ಇಲ್ಲಿ ಎಸ್ತಾಡಿರ್ತಾನೆ. ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ರೌಂಡ್ ಸುಮ್ಮನೆ ಎಲ್ಲನೂ ಎತ್ತಿಟ್ಬಿಡ್ತೀನಿ. ಮುಸ್ಕಾನ್ಗೆ ಹೇಗೆ ಕೆಲಸ ಹೇಳಿದ್ದೀನಿ ಅಂದರೆ, ಬೆಳಗ್ಗೆ ಎದ್ದಿದ ತಕ್ಷಣ ತಿಂಡಿ ಮಾಡಿಬಿಡ್ಬೇಕು. ತಿಂಡಿ ಮಾಡಾದಮೇಲೆ ನಾನು ದಿವ್ಯತ್ನ ಕಳಿಸಿ ಪೂಜೆ ಮಾಡ್ತೀನಿ. ಅದಕ್ಕೆ ಮನೆ ಗುಡಿಸಿ ಒರೆಸ್ಬೇಕು ಅಂತ. ಮನೇನ ನೀಟಾಗಿ ಒರೆಸ್ದಂಗೆ ಆಗಬೇಕು ಅಂತ ನಾನು ಎಲೆಕ್ಟ್ರಿಕ್ ಸ್ಪಿನ್ ಮಾಪಿಂಗ್ನ ತರಿಸ್ಬಿಟ್ಟಿದ್ದೀನಿ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ನಾನು ಮನೇಲಿ ಮನೆ ಒರೆಸೋಕ್ಕೆ ಬಳಸೋದು ಅಗಾರೋ ಅವ್ರದ್ದು ರಿಜೆನ್ಸಿ ಎಲೆಕ್ಟ್ರಿಕ್ ಸ್ಪಿನ್ ಮಾಪರ್. ಇದು ಬಂದು ಎಲೆಕ್ಟ್ರಿಕ್ ಮಾಪರ್ ಆಗಿರೋದ್ರಿಂದ ಆಟೋಮೆಟಿಕ್ ಆಗಿರುತ್ತೆ. ಸೊ ದಿಸ್ ಇಸ್ ದ ಮೇನ್ ಯೂನಿಟ್. ಇದ್ರ ಜೊತೆ ಇದು ಆ್ಯಕ್ಚುಲಿ ವೆಟ್ ಮಾಪರ್ ಆಗಿರೋದ್ರಿಂದ ಇಲ್ಲಿ ನೋಡಿ ನೀರು ಹಾಕೋಕ್ಕೆ ಅಂತ ಈ ಜಾಗನ ಕೊಟ್ಟಿರ್ತಾರೆ. ಇದು ಬಂದು ದಿಸ್ ಕಮ್ಸ್ ವಿತ್ ಪವರ್ಫುಲ್ ಸ್ಕ್ರಬ್ಬರ್ ಕೂಡ. ಇದು ರಿಮೂವೇಬಲ್, ಅಂದರೆ ಸ್ಕ್ರಬ್ಬರ್ ಪ್ಯಾಡ್ಸ್ ಅಥವಾ ಮಾಪ್ ಪ್ಯಾಡ್ಸ್ ಏನಿದೆ ಅದನ್ನು ರಿಮೂವ್ ಮಾಡ್ಕೋಬೋದು. ಪ್ಲಸ್ ಇದು ಹೈಟ್ನ ಅಡ್ಜಸ್ಟ್ ಮಾಡೋಕ್ಕೆ ಅಂತ ಅಡ್ಜಸ್ಟಬಲ್ ಎಕ್ಸ್ಟೆನ್ಷನ್ ರಾಡ್ ಕೂಡ ಪ್ರೊವೈಡ್ ಮಾಡ್ತಾರೆ ವಿತ್ ಎಕ್ಸ್ಟ್ರಾ ಮಾಪ್ ಪ್ಯಾಡ್ಸ್. ಇದನ್ನು ಹೆಂಗೆ ಇನ್ಸ್ಟಾಲ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಎಕ್ಸ್ಟೆನ್ಷನ್ ರಾಡ್ ಬರುತ್ತಲ್ವ, ಅದರಿಂದ ಈ ಥರ ಪಾಸ್ ಮಾಡಿ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಾದಮೇಲೆ ಇಲ್ಲಿ ಒಂದು ಕೇಬಲ್ ಥರ ಕೊಟ್ಟಿರ್ತಾರೆ. ಆ ಕೇಬಲ್ನ ಮೇನ್ ಯೂನಿಟ್ ಏನಿದೆ ಅದ್ರ ಜೊತೆ ಅಟ್ಯಾಚ್ ಮಾಡ್ಕೋಬೇಕು. ಇದನ್ನು ಫಸ್ಟು ಚಾರ್ಜ್ ಮಾಡ್ಕೋಬೇಕಂದ್ರೆ ಅರೌಂಡ್ 4 hours ಅಷ್ಟು ಚಾರ್ಜ್ ಮಾಡಿದ್ರೆ ಆವಾಗ ವಿತೌಟ್ ಕಾರ್ಡ್ಲೆಸ್ ಮಾಪ್ ಇದು. ಸೊ ಹಾಗೇ ನಾವು ಎಲ್ಲಿ ಬೇಕು ಅದು ಯೂಸ್ ಮಾಡ್ಕೋಬೋದು. ನೋಡಿ ಇಲ್ಲಿ ಸ್ವಿಚ್ನ ಆನ್ ಮಾಡಿದ್ದೀನಿ. ಇದರಲ್ಲಿ ರೊಟೇಟಬಲ್ ಸ್ಪಿನ್ ಹೆಡ್ ಬರುತ್ತೆ, ವಿಚ್ ಇಸ್ ಅರೌಂಡ್ 150 RPM ಪರ್ ಮಿನಿಟ್ಗೆ ಇದು ರೊಟೇಟ್ ಆಗುತ್ತೆ. ನೋಡಿ ಇಲ್ಲಿ ಅರೌಂಡ್ 200 ml ಕೆಪಾಸಿಟಿ ಇಡ್ಸೋಷ್ಟು ಮೆಷರಿಂಗ್ ಕಪ್ನ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಈ ಯೂನಿಟಲ್ಲಿ ನೀರು ಹಾಕ್ಕೊಂಡು ವುಡನ್ ಫ್ಲೋರ್ ಆಗ್ಬೋದು, ಟೈಲ್ಸ್ ಅಥವಾ ಹಾರ್ಡ್ ಫ್ಲೋರ್ಸ್ ಏನಿರುತ್ತೆ ಅದನ್ನು ನಾವು ವೆಟ್ ಮಾಪಿಂಗ್ ಮಾಡ್ಕೋಬೋದು. ನೀವು ಇಲ್ಲಿ ನೋಡ್ಬೋದು, ಆ್ಯಕ್ಚುಲಿ ನಾನು ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸ್ಪಾಟ್ಲೆಸ್ ಕ್ಲೀನಿಂಗ್ ಕೊಡುತ್ತೆ. ಇಲ್ಲಿ ಸ್ಪ್ರಿಂಕ್ಲರ್ ಬಟನ್ ಏನು ಯೂಸ್ ಮಾಡಿದೆ ಅಲ್ವಾ, ಅದನ್ನು ಯೂಸ್ ಮಾಡಿದ್ರೆ ನೀರೇನಿದೆ ಅದನ್ನು ಸ್ಪ್ರಿಂಕ್ ಮಾಡುತ್ತೆ. ಅದಾದಮೇಲೆ ನಾವು ಈ ಥರ ಕ್ಲೀನ್ ಮಾಡಿಕೊಂಡ್ರೆ ಏನು ವೆಟ್ ಏನು ಉಳಿಯಲ್ಲ, ನೀಟಾಗಿ ಕ್ಲೀನ್ ಆಗುತ್ತೆ. ಮತ್ತು ಅಡ್ಜಸ್ಟಬಲ್ ರಾಡ್ ಕೂಡ ಇದೆ. ಅಡ್ಜಸ್ಟಬಲ್ ರಾಡ್ಸ್ನ ಯೂಸ್ ಮಾಡಿಕೊಂಡು ನಾವು ನಮ್ಮ ಹೈಟ್ ಪ್ರಕಾರ ಅಥವಾ ಇಲ್ಲಿ ನೋಡಿ ಎಲ್ಲರೂ ಕೆಳಗಡೆ ಕ್ಲೀನ್ ಮಾಡಬೇಕು, ಈ ಥರ ಸೋಫಾ ಕೆಳಗಡೆನೋ ಅಥವಾ ಡೈನಿಂಗ್ ಟೇಬಲ್ ಕೆಳಗಡೆ ಮಾಡ್ಕೋಬೋದು. ಪ್ಲಸ್ LED ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಅದ್ರ ಹೆಲ್ಪಿಂದ ನಾವು ಎಲ್ಲರೂ ಕತ್ಲೆ ಇರೋ ಜಾಗದಲ್ಲೂ ಕೂಡ ನೋಡಿಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ನನಗಿದು ತುಂಬ ಕಂಫರ್ಟಬಲ್ ಮತ್ತು ಫ್ಲೆಕ್ಸಿಬಲ್ ಅಂತ ಅನ್ನಿಸ್ತು. ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬೇಕಂದ್ರೆ ಇದರ ಲಿಂಕ್ ಏನಿದೆ ಅಮೆಝಾನ್ದು ಅದನ್ನು ಬಿಟ್ಟಿರ್ತೀವಿ, ನೀವು ಅದರಿಂದ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಕೋಬೋದು.
ದಿವ್ಯತ್ಗೆ ಏನಂದರೆ ನನ್ನ ಕಂಡ್ರೆ ಸ್ವಲ್ಪನೂ ಭಯ ಇಲ್ಲ ಆಯಿತಾ. ಅವ್ರ ಅಪ್ಪ ಇದ್ದರೆ ಎಲ್ಲ ಬೇಗ ಬೇಗ ಕೆಲಸ ಮಾಡ್ತಾನೆ. ಅಂದರೆ ಅವನೇ ಬೇಗ ಬಂದು ಹಲ್ಲುಜ್ಜಿಸ್ಕೊಂಡು ಅವನೇ ಹಲ್ಲುಜ್ತಾನೆ ಇನ್ಫ್ಯಾಕ್ಟು. ಬಟ್ ನಾನಂದರೆ ಏನೋ ಒಂಥರ ಅವನಿಗೆ ಫುಲ್ಲು ಅಸಡ್ಡೆ, ಯಾಕಂದರೆ ಗೊತ್ತು ನಾನು ಏನೇ ಆದ್ರೂ ಜಾಸ್ತಿ ಗದರ್ಸೋದು ಮಾಡೋದು ಮಾಡಲ್ಲ ಅಂತ. ಅದಕ್ಕೆ ಫುಲ್ಲು ನನ್ನನ್ನು ಎಕ್ಸ್ಪ್ಲಾಯ್ಟ್ ಮಾಡ್ತಾನೆ. I'll show you how to do. See this bubble sitting. You know how to make bubbles, right? ಒಂದಷ್ಟು ಡ್ರಾಮಾ ಮಾಡಿ ಎಲ್ಲ ಮಾಡಿ ಫೈನಲಿ ಅವನಿಗೆ ಬ್ರಷ್ ಮಾಡಿಸ್ತೀನಿ. ಬೆಳಗ್ಗೆ ಶಾವಿಗೆ ಉಪ್ಪಿಟ್ಟು ಅಥವಾ ಸಾಬುದಾನ ಆ ಥರ ಏನಾದ್ರು ಮಾಡಿ ನಾನೇ ಅವನಿಗೆ ಒಂದು ಸ್ವಲ್ಪ ಹೊಟ್ಟೆ ತುಂಬಷ್ಟು ತಿಂಡಿ ತಿನ್ನಿಸಿ ಕಳಿಸ್ಬಿಡ್ತೀನಿ. ಅದಾದಮೇಲೆ ಸ್ನ್ಯಾಕ್ಸ್ ಟೈಮ್ ಇರುತ್ತೆ ಅವ್ರಿಗೆ, ಅರೌಂಡ್ 11 o'clock ಹಂಗೆ. ಆವಾಗಲೂ ಅಷ್ಟೇ ಏನಾದ್ರು ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ತೀನಿ. ಇವಳಿಗೆ ಏನೋ ನೆನ್ನೆ ನಮ್ಮ ಮನೇಲಿ ದೆವ್ವ ಕಾಣಿಸ್ತಂತೆ ರಾತ್ರಿ ಮಲಗಿದಾಗ, ಅದನ್ನೇ ಸ್ಟೋರಿ ಹೇಳ್ತಾ ಇದ್ದಾಳೆ, ಕೇಳಿಸ್ಕೊಳ್ಳಿ. ಅದೆಷ್ಟು ನಿಜನೋ ಅದೆಷ್ಟು ಸುಳ್ಳೋ ನನಗಂತೂ ನಿಜವಾಗ್ಲೂ ಆಗುತ್ತಿಲ್ಲ. भगवान का नाम कितनी बार क्या हो रहा है, होता क्या है, ठीक से बताओ ना. ऐसे कुछ रैंडमली बोलोगे तो मुझे कैसे समझ में आएगा. सो रही थी मैं तो बीच में मेरी नींद खुली 2 बजे के आसपास. फिर मैं उठ के बाथरूम गई, फिर मैं सोई. उसके बाद मैंने कोई इतना डरावना सपना देखा. मैं जैसे सो रखी हूँ, मैं वैसे हूँ, मैं आँख खोल रखी हूँ बट मैं हिल नहीं पा रही, मैं स्लीप पैरालिसिस बोलता है उसको. और एकदम सपने में भी बहुत बुरा देखा तो मेरे को डर लगा, ऐसे जैसे कि कोई मेरे को पकड़ रहा है. फिर मैं बहुत जोर से चिल्लाई, दीदी बोल के ऐसे चिल्लाई. फिर झट से मेरे हाथ पाँव खुले, फिर मैं सोई नहीं, एकदम से मैं बैठी ही रही. उसके बाद में स्लीप पैरालिसिस बोलता है, गूगल करना पता चलेगा तुम्हें. जब तुम गहरी नींद में होते हो, बहुत थकी हुई रहते हो और सोते हो ना, तब तुम्हारा वो होता है जब when your brain is working but your body is completely at rest. तो उस चीज़ को वो स्लीप पैरालिसिस बोलता है. मुझे भी होता है बहुत बार इधर, जब तुम उठना चाहते हो और चिल्लाना चाहते हो, कुछ बोलना चाहते हो बट तुम बोल नहीं पाते हो बेसिकली. और तुम फिर भी नींद ही में रहते हो. ऐसे नहीं कि तुम उठे हो, तुम नींद में ही रहती हो. फाइनली जब तुम्हारा आँख खुलता है देन यू रियलाइज कि फिर मैं भगवान का नाम लूँ, फिर ठीक हो. कम गेट अप. ಏನೋ ನನಗೆ ರಾತ್ರಿ ಮಲಗಿದ್ದೆ, ಆವಾಗ ಮಧ್ಯರಾತ್ರಿಲಿ ನನಗೆ ದೆವ್ವ ಕಾಣಿಸ್ದಂಗಾಯಿತು. ನಾನು ಎದ್ದೆ ಮೇಲೆ ಬಂದು ಕೂತಂಗಾಯಿತು. ಅದಕ್ಕೆ ನಾನು ಬೆಳಗ್ಗೆ ಈಗ ನನಗೆ ಶಕ್ತಿ ಇಲ್ಲ, ನಾನು ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ, ಸ್ವಲ್ಪ ಬರೀ ಗುಡಿಸ್ತೀನಿ. ನಾನು ಗುಡಿಸಿ ವರ್ಷ ಆದಮೇಲೆ ಅಡುಗೆ ಇವತ್ತು ಮಾಡೋಕ್ಕಾಗಲ್ಲ, ಸ್ವಲ್ಪ ಮಲ್ಕೊಂಬಿಡ್ತೀನಿ. ಹೊರಗಡೆಯಿಂದ ಊಟ ತರಿಸಿ ಅದು ಇದು ಅಂತ ಏನೋ ಹೇಳ್ತಾ ಇದ್ಲು. ನಾನು ಸ್ವಲ್ಪ ಬಕ್ರಾನೇ ಈಸಿಯಾಗಿ ನಾನು ಬಕ್ರಾ ಮಾಡ್ಬೋದು. ಬಟ್ ಇವ್ರ ಹತ್ರ ನಾನು ಅದನ್ನು ಹೇಳಿದೆ, ಇವ್ರು ನೋಡಿ ಹೆಂಗೆ ರೆಸ್ಪಾನ್ಸ್ ಕೊಟ್ಟರು ಅಂತ. ಸೇಮ್ ಹೇಳ್ದೆ, ನೋಡಿ ದೆವ್ವ ಕಾಣಿಸ್ತಾ ಇದೆಯಂತೆ ಹಾಗೆ ಹೆಂಗೆ ಅಂತ. ಸೊ ಇವರಂತೂ ಸಖತ್ತಾಗಿ ರೆಸ್ಪಾನ್ಸ್ ಕೊಟ್ಟರು, ಅವಳಿಗೆ ಸರಿಯಾಗಿ ಹೇಳಿದ್ದಾಳೆ. ಈಗಂತೂ ಹೀಟರ್ ಇಲ್ಲದೆ ಆಗತ್ತೆ ಇಲ್ಲ, ಎಸ್ಪೆಷಲಿ ಬೆಳಗ್ಗೆ ಹೊತ್ತು. ದಿವ್ಯತ್ ಹೋಗೋವರೆಗೂ ಸ್ವಲ್ಪ ತಾರು ಹೀಟರ್ನ ಆನ್ ಮಾಡಿರ್ತೀನಿ. ಆ್ಯಂಡ್ ದಿವ್ಯತ್ನ ಕಳಿಸುವಾಗ ಹೆಂಗೆ ಗೊತ್ತಾ, ನನಗೆ ಬೇಗ ರೆಡಿ ಮಾಡಿಬಿಡ್ಬೇಕು ಅವನ್ನ. 8 ಗಂಟೆಗೆ ವ್ಯಾನ್ ಬಂದುಬಿಡುತ್ತೆ. ಅದಕ್ಕೆ ಮಲ್ಟಿ ಟಾಸ್ಕಿಂಗ್ ಮಾಡ್ತೀನಿ. ಏನಂದರೆ ಅವನ್ನ ರೆಡಿನೂ ಮಾಡ್ತಾ ಅವನಿಗೆ ತಿನ್ನಿಸ್ತಾನೂ ಇರ್ತೀನಿ, ಅದ್ರ ಜೊತೆ ಬೇರೆ ಏನಾದ್ರು ಕೆಲಸ ಇದ್ದರೆ ಅದನ್ನು ಕೂಡ ಮಾಡ್ತೀನಿ. ಅವನನ್ನು ಕಳಿಸೋವರೆಗೂ 1 hour ಏನಿರುತ್ತೆ ಅಲ್ಲ, ಒಂದು ಅರೌಂಡ್ 7:30 to 8 ಮೇನ್ಲಿ ಹಾಫ್ ಆನ್ ಅವರ್ ಅಂತೂ ತುಂಬ ಸ್ಟ್ರೆಸ್ಫುಲ್ ಅಂತ ಅನ್ನಿಸ್ಬಿಡುತ್ತೆ. Today come back, I'll put some oil, okay? Sit down. ನಾನು ಪ್ರತಿ ವಾರಕ್ಕೆ ಅಟ್ಲೀಸ್ಟ್ 1 ಸತಿಯಾರು ದಿವ್ಯತ್ಗೆ ತಲೆಗೆ ಎಣ್ಣೆ ಹಾಕಿ ಸ್ನಾನ ಮಾಡಿಸ್ತೀನಿ. ಎಷ್ಟು ಟೈಮ್, ಅರೌಂಡ್ 8 ಗಂಟೆ ಹಂಗೆ ರೆಡಿ ಮಾಡಿ ಒಟ್ಟೋಗ್ಬೇಕು. ಗಂಟು ಮೂಟೆ ಕಟ್ಕೊಂಡು ದಿವಿತಾ. ಬಾಯ್ ದಿವಿತಣ್ಣ.
ಬಾಯ್ ದಿವಿತಿ, ಬಾಯ್ ಹೇಳು. ನೋಡಿ 2 ಗಿಡ ಹಾಕ್ಸಿದ್ದೀನಿ ಹೊಸ್ದಾಗಿ, ಈಗ ತರಿಸ್ಬಿಟ್ಟು ಹಾಕಿಸ್ದೆ ಮನೆ ಮುಂದೆ, ಚೆನ್ನಾಗಿ ಕಾಣಿಸ್ಲಿ ಅಂತ. ಇವ್ನು ಹೊರಟಾಯ್ತು. ಇವ್ನು ಹೊರಟಾದ್ಮೇಲೆ ಇನ್ನೇನಿಲ್ಲ, ಫಸ್ಟು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಬಿಡ್ತೀನಿ, ಆಮೇಲೆ ಮಿಕ್ಕಿದ ಕೆಲಸಗಳು. ಕೂದಲು ನಾನು ಆ್ಯಕ್ಚುಲಿ ಅದೆಲ್ಲ ಬಾಚೇ ಇರಲಿಲ್ಲ, ಅದಕ್ಕೆ ಇವಾಗ ಬಾಚ್ಬಿಡೋಣ ಅಂತ ಬಾಚ್ಕೋತಾ ಇದ್ದೀನಿ. ಆ್ಯಂಡ್ ನನಗೆ ಅದೇನಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ದೇವ್ರ ಸಾಂಗ್ನ ಕೇಳಲೇಬೇಕು. ಎಸ್ಪೆಷಲಿ ನನಗೆ ಚಾಮುಂಡೇಶ್ವರಿದು ಐಗಿರಿ ನಂದಿನಿ ಸಾಂಗ್ ಅಂದರೆ ತುಂಬ ಫೇವ್ರೆಟು. ಅದಕ್ಕೆ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಆರಾಮಾಗೆ ಕೇಳಿಸ್ಕೊತೀನಿ, ಆಮೇಲೆ ಹೋಗಿ ಸ್ನಾನ ಗಿನ ಎಲ್ಲ ಮಾಡಿಕೊಂಡು ಪೂಜೆ ಮಾಡ್ತೀನಿ. ಗಿಡಗಳಿಗೆ ನೀರು ಹಾಕಬೇಕಿತ್ತು, ಅದಕ್ಕೆ ಹೇಳಿಬಿಟ್ಟೆ ಗಿಡಗಳಿಗೆಲ್ಲ ನೀರು ಹಾಕಿ ಸ್ವಲ್ಪ ತುಳಸಿ ಎಲ್ಲ ಪೂಜೆ ಮಾಡ್ತೀನಿ ನಾನು. ಅದಕ್ಕೆ ಫಸ್ಟು ಬಾಲ್ಕನಿ ಕೆಲಸ ಏನಿದೆ ಅದನ್ನು ಮುಗಿಸ್ಬಿಟ್ರೆ ನನಗೇನಂದರೆ ಪೂಜೆ ಮಾಡುವಾಗ ಫ್ರೀ ಆಗಿರಬೇಕು, ಯಾರು ಕಾಲಕ್ಕೆ ಸಿಗಬಾರ್ದು. ಅದಕ್ಕೇ ಪೂಜೆಗಿಂತ ಮುಂಚೆ ಬಟ್ಟೆನೂ ಇತ್ತು, ಸ್ವಲ್ಪ ಬಟ್ಟೆ ಎಲ್ಲ ಹಾಕಬೇಕಿತ್ತು. ಅದನ್ನು ಹಾಕಿ ವಾಷಿಂಗ್ ಮಿಷಿನ್ ಆನ್ ಮಾಡಿಕೊಂಡು ಆಮೇಲೆ ಸ್ನಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ನನ್ನ ವಾರ್ಡ್ರೋಬಲ್ಲಂತೂ ಬಟ್ಟೆ ಎಲ್ಲ ಜೋಡಿಸ್ಕೋಬೇಕು, ಮುಟ್ಟಿದ್ರೆ ಸಾಕು ಎಲ್ಲ ನನ್ನ ಮೇಲೆ ಬಿದ್ದೋಗಂಗೆ ಆಗಿದೆ. ಯಾವಾಗಾರು ಟೈಮ್ ಮಾಡಿಕೊಂಡು ನೋಡಿ, ಇದೊಂದು ಕೆಲಸ ಇದೆ ಪೆಂಡಿಂಗು. ಸ್ನಾನ ಮಾಡ್ಕೊಂಡು ಬಂದೆ, ಸ್ನಾನ ಮಾಡ್ಕೊಂಡು ಆದಮೇಲೆ ನಾನು ಫಸ್ಟು ನೀಟಾಗಿ ಮುಖಕ್ಕೆ ಮಾಯ್ಶ್ಚರೈಸ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್ ನಂದು ಡ್ರೈ ಸ್ಕಿನ್ ಆಯಿತಾ, ಅದ್ರ ಮೇಲೆ ಈ ವಿಂಟರ್ ಸೀಸನ್ ಬೇರೆ ಅಲ್ವಾ, ಅದಕ್ಕೆ ನಾನು ಯಾವಾಗಲೂ ಅಷ್ಟೇ ಸ್ವಲ್ಪ ಟೈಮ್ ತೊಗೊಂಡು ನೀಟಾಗಿ ಮಾಯ್ಶ್ಚರೈಸ್ ಮಾಡ್ಕೋತೀನಿ. बहुत दिख रहा है कुछ। That's not what I'm running. My favorite workout. What did you bring? बहुत डर लगा था, इतना डर लगा था कि मन कर रहा था कि घूम। तो तुम फोन रख के तुमको सोना चाहिए ना, तुम एक फालतू का नाटक क्यों क्या नाटक करने का तुमको बैठ के? रात को जब मैं सोया गया हूँ तब तक तुम जागे हुई थे। सो गई थी, फिर बाद में रात को वॉशरूम में, उसके बाद तब हुआ था ऐसा, पहले भी होता तो बीच में नहीं। फालतू का चीज देख के सोने से ही ऐसा होता है। ठीक से खाना चाहिए, ठीक से सोना चाहिए। मुस्कान, मैं ये नहीं कर सकती हूँ कि तबीयत खराब है, तुम भूत देख रही हो, तुम ठीक से खा नहीं रही हो। मैं बोल रही हूँ ना, कुछ नहीं होता भूत जैसा, ठीक है? मुझे सही कोई समय पे सो, हट्टा-कट्टा समय पे इंसान चाहिए जो घर का काम करे और मुझे शांति से रहने दे, क्योंकि मैं खुद, मेरा हालत इतना खराब रहता है कि मैं टैबलेट के ऊपर टैबलेट खाती हूँ, ठीक है? ये सब मुझसे बिल्कुल नहीं झेला जाएगा। अभी रहने दो प्लीज। लेट मी ईट इन पीस। My back is a little sick even. I haven't slept properly throughout the night. वो मैं मसाज करके देती हूँ ना, अभी मसाज मसाज नहीं चाहिए यार, I just need some rest. टेक सम रेस्ट में कहाँ कुछ सोने कहाँ देते हो यार तुम लोग? ಇವ್ರ ಆಫೀಸ್ ಬಂದು ತುಂಬ ದೂರ, ಅಂದರೆ ಆಲ್ಮೋಸ್ಟ್ ಹೋಗೋಕ್ಕೆ 25 ಕಿಲೋಮೀಟರ್ಸ್, ಬರೋಕ್ಕೆ 25 ಕಿಲೋಮೀಟರ್ಸ್ ಆಗುತ್ತೆ. ಆ್ಯಂಡ್ ವಾರಕ್ಕೆ 3 ಡೇಸ್ ಹೋಗಬೇಕು. ಅದು ತುಂಬ ಹೆಕ್ಟಿಕ್ ಶೆಡ್ಯೂಲ್ ಇರುತ್ತೆ. ಸೊ ಇವ್ರಿಗೆ ನಮ್ಮದು ಈ ಥರ ಸಿಲಿ ಥಿಂಗ್ಸ್ ಎಲ್ಲ ಕೇಳೋಷ್ಟು ಅವ್ರಿಗೆ ನಿಜವಾಗ್ಲೂ ಪೇಷನ್ಸ್ ಇರಲ್ಲ. ಏನಂದರೆ ಇವಳು ಚಿಕ್ಕ ವಯಸ್ಸಲ್ವಾ, ಅದಕ್ಕೆ ನಾನು ಬೆಳಗ್ಗೆಯಿಂದ ರಾತ್ರಿ 3 ಗಂಟೆವರೆಗೂ ಫೋನಲ್ಲಿರ್ತಾಳೆ. ಸೊ ಎಷ್ಟು ಹೇಳಿದ್ರು ಕೇಳಲ್ಲ ಆಯಿತಾ, 3 ಗಂಟೆವರೆಗೂ ಚೆನ್ನಾಗಿ ಫೋನಲ್ಲಿ ಮಾತಾಡಿರ್ತಾಳೆ. ಸೊ ಬೆಳಗ್ಗೆ ಅವಳಿಗೆ ಎದ್ದು ಕೆಲಸ ಮಾಡೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಈ ಥರ ಏನಾದ್ರು ರೀಸನ್ಸ್ ಹೇಳೋದು. ಫಸ್ಟು 1 ವೀಕ್ ಅಂತೂ ನಂಗೆ ಹುಷಾರಿಲ್ಲ ಅಂದ್ಕೊಂಡೆ ಸುಮಾರು ಕೆಲಸ ಮಾಡಿರಲಿಲ್ಲ, ನಾನೇ ಅರ್ಧ ಕೆಲಸ ಮಾಡ್ಕೋತಾ ಇದ್ದೆ. ಬಟ್ ಈಗ ನನಗೆ ಅರ್ಥ ಆಯಿತು, ಇದೊಂಥರ ಟ್ಯಾಕ್ಟಿಕ್ಸು. ಮೋಸ್ಟ್ಲಿ ಅವ್ರಿಗೆಲ್ಲ ಗೊತ್ತಿರುತ್ತೆ ಇದೆಲ್ಲ, ಮುಂಚೆನೇ ತುಂಬ ಮನೇಲಿ ಕೆಲಸ ಮಾಡಿರ್ತಾರಲ್ವ, ಇದೆಲ್ಲ ಅವರು ಕಲ್ತ್ಕೊಂಡು ಬಂದಿರ್ತಾರೆ, ಯಾವ್ಯಾವ ಥರ ರೀಸನ್ ಕೊಟ್ಟು ಕೆಲಸನ ತಪ್ಪಿಸ್ಕೋಬೋದು ಅಂತ.
ನನಗೆ ತುಂಬ ನೆಗೆಟಿವಿಟಿ ಬೇಡ ಆಯಿತು ಅದು ಎಲ್ಲ ಕೇಳಿ. ಅದೇನಂದರೆ ಒಂಥರ ನಮಗೂ ಅಪ್ಸೆಟ್ ಆದಾಗ ಆಗುತ್ತಲ್ವ, ಮನೆ ಮೇಲೆ ಮನೇಲಿ ದೆವ್ವ ಕಾಣಿಸ್ತಾ ಇದೆ ಹಾಗೆ ಹಿಂಗೆ ಅಂತೆಲ್ಲ ಹೇಳಿದ್ರೆ ನನಗೂ ಸ್ವಲ್ಪ ಮೈಂಡ್ ಆಫ್ ಅಂದಂಗೆ ಅನಿಸ್ತು ಬೆಳಗ್ಗೆನೆ. ಇವತ್ತು ಸಂಜೆ ಇವತ್ತು ಸಂಜೆ ನನ್ನ ಫ್ರೆಂಡ್ ಗೌತಮಿ ಇದ್ದಾಳಲ್ವ, ಅವಳ ಮನೆಗೆ ಹೋಗ್ಬೇಕು. ಅಟ್ಲೀಸ್ಟ್ ತಿಂಗ್ಳಿಗೆ ಒಂದು ಸತಿ ಯಾರು ಹೋಗಿ ಬರ್ತೀನಿ, ಇಲ್ಲೇ ಹತ್ರ ಇರೋದು. ಇಲ್ಲಾಂದರೆ ನಾನು ಎಲ್ಲೂ ಹೋಗಲ್ಲಾಗುತ್ತೆ. ಈ ನಡುವೆ ಅಂತೂ ಮನೆ ಒಳಗೇ ಇದ್ಬಿಡ್ತೀನಿ. ಏನೋ ಕೆಲಸಗಳು ದಿವತ್ನ ಅವನದೊಂದಷ್ಟು ಇರ್ತವೆ. ಇವತ್ತೇನೋ ಒಂದು ಪ್ರಾಜೆಕ್ಟ್ ಬೇರೆ ಮಾಡಿ ಕಳಿಸ್ಬೇಕು ಸ್ಕೂಲ್ಗೆ, ಅದನ್ನು ಇವ್ರಿಗೆ ವಹಿಸ್ತೀನಿ, ನೀವು ಮಾಡಿಕೊಡಿ ಅಂತ. ಸೊ ದಟ್ ನಾನು ಅವಳಿಗೂ ಮಗಳಿದ್ದಾಳೆ ಅಲ್ವಾ, ದಿವತ್ನ ಕರ್ಕೊಂಡ್ರೆ ಸ್ವಲ್ಪ ಆಟ ಆಡ್ಕೋತಾನೆ ಅಂತ. ಸೊ ಏನು ಕೆಲಸ ಇದೆ ಅದೆಲ್ಲ ಬೆಳಗ್ಗೆನೇ ಮಾಡಿ ಮುಗಿಸ್ಬಿಡ್ತಾ ಇದ್ದೀನಿ. ಏನಂದರೆ ಅದೇ ನಂದು ವೀಡಿಯೋ ಕೆಲಸಗಳಿರುತ್ತೆ, ಆಮೇಲೆ ದಿವಿತನ ಪ್ರಾಜೆಕ್ಟ್ ಕೆಲಸ ಇದೆ, ಅದಕ್ಕೆಲ್ಲ ಸ್ವಲ್ಪ ಹೋಗಿ ಅವ್ನಿಗೇನೋ ಕಲರ್ ಪೇಪರ್ ಶೀಟು ಅದೆಲ್ಲ ತೊಗೊಂಬರ್ಬೇಕು, ಏನೋ ಶೇಪ್ಸ್ ಎಲ್ಲ ಮಾಡಿ ಕೊಡಬೇಕಂತೆ. ಹೋಗ್ಬಿಟ್ಟು ಈಗ ತಿಂಡಿ ತಿಂತೀನಿ. ತಿಂಡಿ ತಿಂದು ಅಂಗಡಿಗೆ ಹೋಗಿ ಸ್ವಲ್ಪ ಎಲ್ಲ ತೊಗೊಬರೋಣ ಅಂತ. ತಿಂಡಿ ತಿನ್ನೋಣ ನೆಮ್ಮದಿಯಾಗಿ ಅಂತ ಕೂತ್ಕೊಂಡೆ ಬಿಗ್ ಬಾಸ್ನ ನೋಡ್ತಾ. ಒಂದೊಂದು ಸತಿ ನಂಗೆ ಹೆಂಗೆ ಅನಿಸ್ಬಿಡುತ್ತೆ ಗೊತ್ತಾ, ಯಾರು ಏನಾರು ಮಾಡಿಕೊಂಡು ಹಾಳಾಗೋಗ್ಲಿ, ನನ್ನನ್ನು ನಾನು ನೋಡ್ಕೊಂಬಿಡೋಣ ನಂದನ್ನು ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಒಂಥರ ಹೇಳ್ತಾರಲ್ಲ, ಯಾರೇ ಕೂಗಾಡಲಿ ಏನೇ ಹೋರಾಡಲಿ ಅಂತ ಎಮ್ಮೆ ಥರ ಆಗೋಗ್ಬೇಕು ನಿಜವಾಗ್ಲೂ. ಇಲ್ಲಾಂದರೆ ಎಷ್ಟಂತ ತಲೆ ಕೆಡಿಸ್ಕೊಳ್ಳೋದು. ನಾನು ಇಡೀ ಒಂದೊಂದು ಸತಿ ಅನಿಸುತ್ತೆ ನನಗೆ, ಯಾವಾಗ ಮದುವೆ ಆದ ಅಲ್ವಾ, ಮದುವೆ ಆಗಿದ್ರಿಂದ ಇವತ್ತುವರೆಗೂ 11 ವರ್ಷ 12 ವರ್ಷ ಆಗಿದೆ ಆಯಿತಾ. ಅವತ್ತಿಂದ ನಾನು ಏನು ಅನ್ನೋದನ್ನೇ ಮರ್ತೋಗಿದ್ದೀನಿ ಅನಿಸುತ್ತೆ. ಬರೀ ಅವ್ರದ್ದು ಇವ್ರದ್ದು, ಇವ್ರ ಕತೆ ಕೇಳಿ 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 ನನಗೂ ಸಾಕಾಗೋಗಿದೆ. ಅದಕ್ಕೆ ಈಗಂತೂ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಆಯಿತಾ. ನಿಜವಾಗ್ಲೂ ನಾನು ವಾಕಿಂಗ್ ಹೋಗ್ತೀನಿ, ನನಗೇನು ಬೇಕು ನಾನು ತೊಗೋತೀನಿ, ಆರೋಗ್ಯವಾಗಿ ತಿಂತೀನಿ, ನನ್ನ ಆರೋಗ್ಯನ ನಾನು ನೋಡ್ಕೋಬೇಕು ಆಯಿತಾ. ಇವ್ರ ತಲೆನೋವು ಎಲ್ಲರ ತಲೆನೋವು ನಾನು ತೊಗೊಂಡು ನಾನು ನೋಡ್ತಾ ಇದ್ದೀನಿ ನನ್ನ ಬಾಡಿ ಮೇಲೆ ಎಷ್ಟು ಕೆಟ್ಟದಾಗ ಅದು ಎಫೆಕ್ಟ್ ಆಗ್ತಾ ಇದೆ ಅಂತ. ಸೊ ಆ್ಯಕ್ಚುಲಿ ಐ ಆಮ್ ಅಂಡರ್ಸ್ಟ್ಯಾಂಡಿಂಗ್ ದ ಮೀನಿಂಗ್ ಆಫ್ ಸೆಲ್ಫ್ ಕೇರ್ ಏನು ಅಂದರೆ, ನಮ್ಮನ್ನು ನಾವು ನೋಡ್ಕೋಬೇಕು. ನಮ್ಮ ಹೆಲ್ತ್ ಕೆಟ್ಟರೆ ಯಾರೂ ನಮ್ಮನ್ನು ನೋಡೋಕ್ಕೆ ಬರಲ್ಲ ಆಯಿತಾ. ನಮ್ಮ ಕೈಯಲ್ಲೇ ಪ್ರತಿಯೊಂದು ಇರೋದು. ನಾವು ಫಸ್ಟು ನೋಡ್ಕೋಬೇಕು. ನಾನು ಆರೋಗ್ಯವಾಗಿದ್ದರೆ ಆದ ನಂತರ ನಾನು ದಿವತ್ನ ನೋಡ್ಕೋಬೋದು, ನನ್ನ ಫ್ಯಾಮಿಲಿನ ನೋಡ್ಕೋಬೋದು, ನನ್ನ ಗಂಡನ್ನ ನೋಡ್ಕೋಬೋದು. ಅದಕ್ಕೆ ಮೊದಲು ಐ ಕಮ್ ಫಸ್ಟ್ ಆ್ಯಂಡ್ ಬೇರೆಯವರೆಲ್ಲ ಆಮೇಲೆ ಬರ್ತಾರೆ, ಬೇರೆಯವ್ರ ಪ್ರಾಬ್ಲಮ್ಸ್ ಎಲ್ಲ ಆಮೇಲೆ ಬರುತ್ತೆ. ಆ್ಯಕ್ಚುಲಿ ನಾನು ಬಿಗ್ ಬಾಸ್ ನೋಡ್ತಾ ಇರಲಿಲ್ಲ, ಈಗ 1 ವಾರದಿಂದ ನೋಡೋಕ್ಕೆ ಶುರು ಮಾಡಿದ್ದೀನಿ. ಇದ್ದಕ್ಕಿದ್ದಂಗೆ ತುಂಬ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ಬಿಟ್ಟಿದೆ. ಎಸ್ಪೆಷಲಿ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅಂತ ಬಂದಿದ್ದಾರಲ್ವ, ಅವರಂತೂ ಈಸ್ ಡೆಫಿನೆಟ್ಲಿ ಪ್ಲೇಯಿಂಗ್ ರಿಯಲಿ ಗುಡ್. ಅದಕ್ಕೆ ಮತ್ತೆ ಬಿಗ್ ಬಾಸ್ನ ನೋಡೋಕ್ಕೆ ಶುರು ಮಾಡಿದ್ದೀನಿ. ಇಷ್ಟ ಆಗ್ತಾ ಇದೆ ಈಗ. ಒಂಥರ ತುಂಬ ಫನ್ನಿಯಾಗೆ ಅನಿಸುತ್ತೆ ಎಪಿಸೋಡ್ಸ್ ಎಲ್ಲ. ಲಾಸ್ಟ್ ಸೀಸನ್ ಅಷ್ಟು ಚೆನ್ನಾಗಿಲ್ಲ ಅಂತ ಅನ್ಕೋತಾ ಇದೆ, ಬಟ್ ಈಗ ಐ ಥಿಂಕ್ ಇಟ್ ಇಸ್ ಪಿಕ್ಕಿಂಗ್ ಅಪ್. ಸೊ ದಿಸ್ ವಾಸ್ ಇಟ್, ನಮ್ಮನೆ ಕತೆ. ನಮ್ಮನೆ ಏನು ಅಂತ ತಿಳಿಸಿದಾಗೆ ಕಮೆಂಟ್ಸಲ್ಲಿ ನಿಮಗೂ ಈ ಥರ ಏನಾದ್ರು ಎಕ್ಸ್ಪೀರಿಯೆನ್ಸ್ ಆಗಿದೆ ಇವಳು ಹೇಳ್ದಂಗೆ. ನನ್ನ ಪ್ರಕಾರ ಅಂತೂ ನಾನು ಸೈಂಟಿಫಿಕ್ಕಾಗೆ ನೋಡಿಬಿಟ್ಟು ಹೇಳಿದೆ ಇದಿರ್ಬೋದು ಅಂತ. ಅದು ಬಿಟ್ಟು ನನಗೆ ಮನೇಲಿ ನಾನು ಎಷ್ಟು ನೆಮ್ಮದಿಯಾಗಿ ನಾನೇ ರಾತ್ರಿ 3 ಗಂಟೆ 4 ಗಂಟೆವರೆಗೆ ಎದ್ದಿರ್ತೀನಿ ಆಯಿತಾ. ನನಗೇನು ಕಾಣಿಸ್ಕೊಳ್ದಿರೋದು ಆ ಥರ ಎಲ್ಲ ನನಗೇನು ಇಲ್ಲ ಅಂತ ಅನ್ಕೋತೀನಿ.